ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಆಂಧ್ರ ಪ್ರದೇಶದ ಹೊಸ ಸರ್ಕಾರ ಒಂದು ಅದ್ಭುತ ನಿರ್ಧಾರವನ್ನು ಕೈಗೊಂಡಿದೆ. ಇನ್ನು ಮುಂದೆ ಅಲ್ಲಿನ ಹಿಂದೂ ದೇವಾಲಯಗಳಲ್ಲಿ ಹಿಂದೂಯೇತರರಿಗೆ ಕೆಲಸ ಕೊಡಲಾಗುವುದಿಲ್ಲ. ಹಿಂದೂ ದೇವಾಲಯಗಳಲ್ಲಿ ಕಾರ್ಯನಿರ್ವಹಿಸುವ, ಉದ್ಯೋಗ ಪಡೆಯುವ ಹಕ್ಕು ಕೇವಲ ಹಿಂದೂಗಳಿಗೆ ಮಾತ್ರ ಇರುತ್ತೆ. ಹಾಗೆ ದೇವಾಲಯ ಆಡಳಿತ ಮಂಡಳಿಗಳು, ಕಮಿಟಿ, ಟ್ರಸ್ಟ್ ಬೋರ್ಡುಗಳಲ್ಲಿ ಕೂಡ ಹಿಂದೂಯೇತರರಿಗೆ ಸ್ಥಾನ ಇರುವುದಿಲ್ಲ ಅಂತ ಹೇಳಿರುವ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಚುನಾವಣೆಯ ಸಮಯದಲ್ಲಿ ತಾವು ಕೊಟ್ಟಿದ್ದ ಇನ್ನೂ ಒಂದು ಆಶ್ವಾಸನೆಯನ್ನು ಕೂಡ ಈಡೇರಿಸ್ತಾ ಇದ್ದಾರೆ. ಇನ್ನು ಮುಂದೆ ಅಲ್ಲಿನ ದೇವಾದಾಯ ಶಾಖೆಗೆ ಸೇರಿದ ದೇವಸ್ಥಾನಗಳ ಕಮಿಟಿಗಳಲ್ಲಿ ಒಬ್ಬ ಬ್ರಾಹ್ಮಣ ಹಾಗೂ ಒಬ್ಬ ನೈ ಬ್ರಾಹ್ಮಣ ವ್ಯಕ್ತಿಯ ನೇಮಕ ಕಡ್ಡಾಯಗೊಳ್ತಾ ಇದೆ. ಹಾಗಾದ್ರೆ ಆಂಧ್ರ ಪ್ರದೇಶದಲ್ಲಿ ಇದು ಅತ್ಯಂತ ಮಹತ್ವದ ನಿರ್ಧಾರ ಅಂತ ಯಾಕೆ ಅನ್ನಿಸ್ಕೊಳ್ತಾ ಇದೆ? ಇಷ್ಟು ದಿನ ಅಲ್ಲಿ ಏನಾಗ್ತಾ ಇತ್ತು? ಹಿಂದೂ ಮಂದಿರಗಳಲ್ಲಿ ಹಿಂದೂಗಳಿಗೆ ಮಾತ್ರ ಕೆಲಸ ಅನ್ನೋದನ್ನು ಕೂಡ ಸರ್ಕಾರಿ ಆದೇಶದ ಮೂಲಕ ಜಾರಿಗೆ ತರಬೇಕಾದ ಪರಿಸ್ಥಿತಿ ಯಾಕೆ ನಿರ್ಮಾಣ ಆಗ್ತಾ ಇದೆ? ಬನ್ನಿ ನೋಡೋಣ. ಗೆಳೆಯರೆ, ನಮ್ಮಲ್ಲಿ ಒಂಥರ ವಿಚಿತ್ರವಾದ ಸೆಕ್ಯುಲರಿಸಮ್ ಇದೆ. ಈ ಸರ್ಕಾರಗಳಿಗೆ ದೇವಾಲಯಗಳು ಬೇಕು, ಯಾಕೆಂದರೆ ಅದರಿಂದ ಆದಾಯ ಬರುತ್ತೆ. ಆದರೆ ದೇವಾಲಯಗಳ ಮೂಲ ಆಗಿರೋ ಹಿಂದೂ ಧರ್ಮ ಇದೆಯಲ್ಲ, ಅದರ ಬಗ್ಗೆ ನಿರ್ಲಕ್ಷ್ಯ. ಸರ್ಕಾರ ನಡೆಸೋದಕ್ಕೆ ದೇವಾಲಯಗಳ ಆದಾಯ ಮತ್ತು ಹಣ ಬೇಕು. ದೇವಾಲಯಗಳ ಹುಂಡಿ ಸರ್ಕಾರಕ್ಕೆ ಹೋಗಬೇಕು, ಆದರೆ ದೇವಾಲಯಗಳ ಅಭಿವೃದ್ಧಿ ಬೇಕಿಲ್ಲ. ಆ ಹುಂಡಿಗಳನ್ನು ತುಂಬಿಸೋದು ಹಿಂದೂ ಭಕ್ತರು, ಆದರೆ ಅವರ ಧಾರ್ಮಿಕ ನಂಬಿಕೆಗಳನ್ನು ಕಾಪಾಡಬೇಕು ಅನ್ನೋ ಆಸಕ್ತಿ ಸರ್ಕಾರಗಳಿಗಿರೋದಿಲ್ಲ. ಹಿಂದೂ ದೇವಾಲಯಗಳಿಗೆ ಆದಾಯ ಬರುವುದು ಹಿಂದೂಗಳಿಂದ, ಆದರೆ ಅಲ್ಲಿ ಕೆಲಸ ಸಿಗೋದು ಹಿಂದೂಯೇತರರಿಗೆ. ಯಾವ ದೇವಾಲಯದ ಆದಾಯವನ್ನು ತನ್ನ ಕುಟುಂಬ ಪೋಷಣೆಗಾಗಿ ಅವನು ಬಳಕೆ ಮಾಡ್ತಾನೋ, ಅವನು ಎಲ್ಲಿ ಕೆಲಸ ಮಾಡ್ತಾನೋ ಆ ದೇವಾಲಯ ಮತ್ತು ಅಲ್ಲಿನ ದೈವದ ಬಗ್ಗೆ ಕೂಡ ಅವನಿಗೆ ನಂಬಿಕೆ ಇರುವುದಿಲ್ಲ. ಇದು ಇವತ್ತು ನಮ್ಮ ದೇಶದ ಸಾಕಷ್ಟು ದೇವಾಲಯಗಳಲ್ಲಿ ನಾವು ನೋಡ್ತಾ ಇರೋ ವಿಷಯ. ದೇವಾಲಯಗಳ ಆದಾಯವನ್ನು ಲೂಟಿ ಮಾಡುವಾಗ, ಅಲ್ಲಿಗೆ ಇತರ ಮತಗಳ ಜನರನ್ನ ತಂದು ತುಂಬುವಾಗ ಸರ್ಕಾರಗಳು ಸೆಕ್ಯುಲರ್ ಆಗಿ ಬಿಡುತ್ತವೆ. ಆಂಧ್ರ ಪ್ರದೇಶದಲ್ಲಿ ಕಳೆದ ಸರ್ಕಾರದ ಅವಧಿಯಲ್ಲಿ ಇಂಥ ದೂರುಗಳು ವಿಪರೀತ ಪ್ರಮಾಣದಲ್ಲಿ ಕೇಳಿಬರುವುದಕ್ಕೆ ಶುರುವಾದವು. ಅದರಲ್ಲೂ ಪ್ರತಿನಿತ್ಯ ಲಕ್ಷಾಂತರ ಭಕ್ತರು ಭೇಟಿ ಕೊಡುವ ತಿರುಪತಿಯ ದೇವಾಲಯದಲ್ಲಿ ಕ್ರೈಸ್ತರನ್ನು ತುಂಬಲಾಗ್ತಾ ಇದೆ ಅನ್ನುವ ಆರೋಪ ಕೇಳಿಬಂತು. ತಿರುಪತಿ ತಿರುಮಲ ನಡುವೆ ಸಂಚರಿಸುವ ಬಸ್ಸುಗಳ ಟಿಕೆಟ್ ಹಿಂಭಾಗದಲ್ಲಿ ಯೇಸುಕ್ರಿಸ್ತನ ಸುವಾರ್ತೆ ಹಾಗೂ ಕ್ರೈಸ್ತ ಮತ ಪ್ರಚಾರದ ವಾಕ್ಯಗಳು ಕಾಣಸಿಕ್ಕಿದ್ವು. ಟಿಟಿಡಿ ಆಡಳಿತ ಮಂಡಳಿಯ ಅಧಿಕಾರಿಯೊಬ್ಬರು ದೇವಸ್ಥಾನದ ಕಾರು ತಗಂಡೇ ದಿನ ಚರ್ಚಿಗೆ ಹೋಗಿ ಬರ್ತಾರೆ ಅನ್ನೋ ಆರೋಪ ಕೇಳಿಬಂತು. ತಿರುಪತಿಯ ಲಾಡು ತಯಾರಿಯನ್ನು ಕೂಡ ಕ್ರೈಸ್ತರೇ ಮಾಡ್ತಾ ಇದ್ದಾರೆ ಅನ್ನೋ ಮಾತುಗಳು ಅಲ್ಲಿ ಕೇಳಿಬಂದವು. ತಿರುಪತಿಯ ದೇವಾಲಯದ ಆವರಣದಲ್ಲಿ ಕ್ರೈಸ್ತ ಸಭೆಗಳು ಏರ್ಪಾಟಾಗ್ತಾ ಇವೆ ಅಂತ ಅಲ್ಲಿನ ಕೆಲವರು ಆರೋಪ ಮಾಡಿದರು. ಈಗ ಅಲ್ಲಿನ ಹೊಸ ಸರ್ಕಾರ ಇನ್ನು ಮುಂದೆ ಹಿಂದೂ ದೇವಾಲಯಗಳಲ್ಲಿ ಹಿಂದೂಯೇತರರಿಗೆ ಅವಕಾಶ ಇಲ್ಲ ಅಂತ ಹೇಳ್ತಾ ಇದೆ. ಗೆಳೆಯರೆ, ಇಲ್ಲಿ ನಮ್ಮ ಸೆಕ್ಯುಲರ್ ವೀಕ್ಷಕರಿಗೆ ಒಂದು ಪ್ರಶ್ನೆ ಹುಟ್ಟುತ್ತೆ. ಭಾರತ ಅನ್ನೋದು ಜಾತ್ಯತೀತ ದೇಶ. ಹೀಗಾಗಿ ಇಲ್ಲಿ ಹಿಂದೂ ದೇವಾಲಯಗಳಲ್ಲಿ, ಅದರಲ್ಲೂ ಮುಜರಾಯಿ ಅಥವಾ ಸರ್ಕಾರದ ಅಧೀನದಲ್ಲಿನ ದೇವಾಲಯಗಳಲ್ಲಿ ಹಿಂದೂಯೇತರರಿಗೆ ಯಾಕೆ ಕೆಲಸ ಕೊಡಬಾರದು? ಸರ್ಕಾರದ ಆಡಳಿತದಲ್ಲಿರುವ ದೇವಾಲಯಗಳಲ್ಲಿ ಬರೀ ಹಿಂದೂಗಳು ಮಾತ್ರ ಕೆಲಸ ಮಾಡಬೇಕು ಅನ್ನೋದು ಜಾತ್ಯತೀತ ಸಿದ್ಧಾಂತದ ವಿರುದ್ಧ ಅಲ್ವಾ? ಹೌದು, ಜಾತ್ಯತೀತ ಸಿದ್ಧಾಂತ ಬರೀ ಹಿಂದೂ ದೇವಾಲಯಗಳಿಗೆ ಮಾತ್ರ ಅನ್ವಯ ಆಗಬಾರದು. ಅದನ್ನು ಚರ್ಚು ಮತ್ತು ಮಸೀದಿಗಳಿಗೆ ಕೂಡ ಅನ್ವಯಗೊಳಿಸಿದರೆ ಆಗ ಈ ದೇಶ ಸಂಪೂರ್ಣ ಸೆಕ್ಯುಲರ್ ಅನ್ನಿಸ್ಕೊಳ್ಳುತ್ತೆ. ದೇವಾಲಯಗಳನ್ನು ಸರ್ಕಾರ ತನ್ನ ವಶಕ್ಕೆ ತಗೊಂಡು, ಹಾಗೇನೆ ಮಸೀದಿ ಚರ್ಚುಗಳನ್ನು ಕೂಡ ತನ್ನ ವಶಕ್ಕೆ ತಗೊಂಡು ಅದರ ಆದಾಯವನ್ನು ಖಜಾನೆಗೆ ತಗೊಳ್ತಾ ವಕ್ಫ್ ಆಸ್ತಿಗಳನ್ನು ಸರ್ಕಾರಿ ಆಸ್ತಿಗಳನ್ನಾಗಿ ಮಾಡಿ ಅದರಿಂದ ಬರುವ ಆದಾಯವನ್ನು ಸರ್ಕಾರ ತಾನು ತಗೊಂಡು ಚರ್ಚುಗಳು ನಡೆಸ್ತಾ ಇರೋ ಶಾಲೆಗಳು, ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳನ್ನು ಕೂಡ ಸರ್ಕಾರೀಕರಣಗೊಳಿಸಿ ಅಲ್ಲಿ ಎಲ್ಲ ಮತಧರ್ಮಗಳ ಜನರನ್ನು ಕೆಲಸಕ್ಕೆ ತಗೊಂಡು ಎಲ್ಲದರಲ್ಲೂ ಎಲ್ಲರೂ ಕೆಲಸ ಮಾಡಬಹುದು, ಎಲ್ಲ ಕಡೆ ರಿಸರ್ವೇಷನ್ ಅನ್ನು ಕೊಡ್ತೀವಿ, ಆಯಾ ಕ್ಯಾಟಗರಿಗೆ ತಕ್ಕ ಹಾಗೆ ಕೆಲಸವನ್ನು ನೀಡಲಾಗುವುದು ಅಂತ ಹೇಳಿದ್ರೆ ಅದನ್ನ ನಿಜವಾದ ಸೆಕ್ಯುಲರ್ ಆಡಳಿತ ಅಂತ ಹೇಳಬಹುದು. ಅದು ಬಿಟ್ಟು ಬರೀ ದೇವಾಲಯಗಳ ಮೇಲೆ ಮಾತ್ರ ಬೀಳೋದಿದೆಯಲ್ಲ, ಅದನ್ನು ಹಿಂದೂಗಳ ದಮನ ಅಂತ ಕರಿಬೇಕಾಗತ್ತೆ. ಅದು ಯಾವುದೇ ಕಾರಣಕ್ಕೂ ಸೆಕ್ಯುಲರಿಸಮ್ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಇನ್ನು ಆಂಧ್ರ ಪ್ರದೇಶದಲ್ಲಿ ಹಿಂದೂ ದೇವಾಲಯಗಳಲ್ಲಿ ಹಿಂದೂಗಳು ಮಾತ್ರ ಕೆಲಸ ಮಾಡಬೇಕು ಅನ್ನೋ ಕಾನೂನನ್ನು ಜಾರಿ ಮಾಡ್ತೀವಿ ಅಂತ ಸರ್ಕಾರಗಳು ಹೇಳ್ತಾ ಇರೋದು ಕೂಡ ಇದೇ ಮೊದಲ ಬಾರಿ ಏನಲ್ಲ. ಈ ಹಿಂದೆ ಅಂದರೆ 1989ರಲ್ಲಿ ಈ ಬಗ್ಗೆ ಸರ್ಕಾರ ಒಂದು ಆದೇಶವನ್ನು ಹೊರಡಿಸಿತು. ಅದರ ಪ್ರಕಾರ ದೇವಾದಾಯ ಇಲಾಖೆ ಅಂದರೆ ನಮ್ಮ ಮುಜರಾಯಿ ಇದೆಯಲ್ಲ, ಆ ಥರದ ಆಂಧ್ರದ ದೇವಾಲಯ ಇಲಾಖೆಯ ಮಂದಿರಗಳಲ್ಲಿ ಹಿಂದೂಗಳಿಗೆ ಮಾತ್ರ ಕೆಲಸ ಕೊಡಬೇಕು ಅನ್ನೋ ಆದೇಶವನ್ನು ಹೊರಡಿಸಲಾಯಿತು. ಆನಂತರ 2007ರಲ್ಲಿ ಅಲ್ಲಿನ ಕಾಂಗ್ರೆಸ್ ಸರ್ಕಾರ ಕೂಡ ಇದೇ ಥರದ ಆದೇಶವನ್ನು ಹೊರಡಿಸಿತು. ಅದರ ಅರ್ಥ 1989ರಲ್ಲಿ ಸರ್ಕಾರ ಹೊರಡಿಸಿದ್ದ ಆದೇಶ ಏನಿತ್ತು ಅದು ಜಾರಿ ಆಗಲಿಲ್ಲ ಅಂತ. ಅದೇ ಕಾರಣದಿಂದ 2007ರಲ್ಲಿ ಮತ್ತೆ ಅದೇ ಥರದ ಆದೇಶವನ್ನು ಹೊರಡಿಸಬೇಕಾಗಿ ಬಂತು. ಅದಕ್ಕೆ ಕಾರಣ ಅಲ್ಲಿನ ಕ್ರಿಪ್ಟೋ ಕ್ರಿಶ್ಚಿಯನ್ನುಗಳು.
ಗೆಳೆಯರೆ, ದೇವಾಲಯಗಳಲ್ಲಿ ಸರ್ಕಾರಿ ಕೆಲಸ ಮಾಡುವಾಗ ಅದಕ್ಕೆ ಒಂದಷ್ಟು ಮೀಸಲಾತಿಯನ್ನು ಕೊಡಲಾಗುತ್ತೆ. ಅದು ತುಂಬ ಒಳ್ಳೆ ಕೆಲಸ. ದೇವಾಲಯಗಳಲ್ಲಿ ಹಿಂದೂ ಸಮಾಜದ ಎಲ್ಲ ವರ್ಗಗಳ ಜನನೂ ಕೆಲಸ ಮಾಡಬೇಕು. ಹಾಗೆ ಯಾರನ್ನ ನಾವು ಶೋಷಿತ ವರ್ಗ ಅಂತ ಕರಿತೀವಿ, ಯಾರನ್ನ ಈ ಸಮಾಜ ಸಾಕಷ್ಟು ವರ್ಷಗಳ ಕಾಲ ಉಪೇಕ್ಷೆ ಮಾಡಿದೆ, ಅವರಿಗೆ ಮಂದಿರಗಳಲ್ಲಿ ಆದ್ಯತೆ ಸಿಗಬೇಕು. ಅವರು ಆಯಕಟ್ಟಿನ ಉದ್ಯೋಗಗಳನ್ನು ಪಡ್ಕೋಬೇಕು. ಆ ವರ್ಗದ ಸಾಮಾಜಿಕ ಗೌರವ ಹೆಚ್ಚಾಗಬೇಕು. ಹೀಗಾಗಿ ದೇವಾಲಯಗಳ ನೇಮಕಾತಿಯಲ್ಲಿ ಮೀಸಲಾತಿ ಕೊಡೋದು ಖಂಡಿತ ಸ್ವಾಗತಾರ್ಹ. ಆದರೆ ಅಲ್ಲಿ ಏನಾಗ್ತಿದೆ ಅಂದರೆ, ಆಚರಣೆಯಿಂದ ಕ್ರೈಸ್ತರಾಗಿ ಮಾರ್ಪಟ್ಟು ಉದ್ಯೋಗಗಳಿಗಾಗಿ ಪರಿಶಿಷ್ಟರು ಅಂತ ತೋರಿಸ್ಕೊಳ್ಳೋ ಜನ ಇದ್ದಾರೆ ನೋಡಿ. ಇವರನ್ನೇ ನಾನು ಆಗಲೇ ಕ್ರಿಪ್ಟೋ ಕ್ರಿಶ್ಚಿಯನ್ಸ್ ಅಂತ ಕರೆದಿದ್ದು. ಹೆಸರು ನಮ್ಮದೇ ಇರುತ್ತೆ, ಆದರೆ ಆಚರಣೆ ಮತ್ತು ನಂಬಿಕೆಗಳು ಕ್ರೈಸ್ತ ಮತಕ್ಕೆ ಸೇರಿದವಾಗಿರುತ್ತವೆ. ಇಂಥವರು ಪರಿಶಿಷ್ಟರ ಕೋಟಾದಲ್ಲಿ ಕೆಲಸ ತಗೊಳ್ಳೋದಕ್ಕೆ ಶುರು ಮಾಡಿದರು. ಇದು ಪಾಪ ನಿಜವಾದ ಪರಿಶಿಷ್ಟರೇನಿದ್ರು ಅವರ ಉದ್ಯೋಗಾವಕಾಶಗಳನ್ನು ಕಿತ್ಕೊಳ್ಳೋದಕ್ಕೆ ಶುರು ಮಾಡಿತು. ತಿರುಪತಿಯಲ್ಲಿ ಅಂಥ 44 ಮಂದಿಯನ್ನು ಗುರುತಿಸಿ ಅವರನ್ನು ಉದ್ಯೋಗದಿಂದ ತೆಗೆದು ಹಾಕಿದರೆ ಅದರ ವಿರುದ್ಧ ಪ್ರತಿಭಟನೆಗಳಾದವು. ಅವರು ನ್ಯಾಯಾಲಯದ ಮೆಟ್ಟಿಲೇರಿದ್ದೂ ಆಯಿತು. ಇದೆಲ್ಲದಕ್ಕೆ ಅವತ್ತಿನ ಸರ್ಕಾರದ ಕುಮ್ಮಕ್ಕು ಇತ್ತು. ಅದರ ಬಗ್ಗೆ ಅಲ್ಲಿನ ಸನಾತನ ಸಂಘಟನೆಗಳು ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸಿದ್ವು. ಆದರೆ ಸರ್ಕಾರ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಈಗ ಚಂದ್ರಬಾಬು ನಾಯ್ಡು ಸರ್ಕಾರ ಆ ಎಲ್ಲ ಅಪಸವ್ಯಗಳನ್ನು ಸರಿಪಡಿಸ್ತೀವಿ ಅಂತ ಭರವಸೆಯನ್ನು ಕೊಡ್ತಾ ಇದೆ. ಇನ್ನು ಇದರ ಜೊತೆಗೆ ದೇವಾಲಯಗಳ ಅರ್ಚಕರ ವೇತನವನ್ನು 10,000ದಿಂದ 15,000ಕ್ಕೆ ಏರಿಕೆ ಮಾಡುವುದಾಗಿ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಹೇಳಿದ್ದಾರೆ. ಹಾಗೆ ಧೂಪ ದೀಪ ನೈವೇದ್ಯಗಳಿಗಾಗಿ ಕೊಡೋ ಹಣವನ್ನು 3,000ದಿಂದ 5,000 ರೂಪಾಯಿಗಳಿಗೆ ಏರಿಕೆ ಮಾಡೋ ಭರವಸೆಯನ್ನು ಕೊಟ್ಟಿದ್ದಾರೆ. ಇದರ ಜೊತೆಗೆ ದೇವಾಲಯಗಳಲ್ಲಿ ಕೆಲಸ ಮಾಡುವ ನೈ ಬ್ರಾಹ್ಮಣರು ಅಂದರೆ ಸವಿತಾ ಸಮಾಜದ ವ್ಯಕ್ತಿಗಳಿದಾರಲ್ವಾ, ಅವರ ವೇತನವನ್ನು ತಿಂಗಳಿಗೆ 25,000ಕ್ಕೆ ಏರಿಕೆ ಮಾಡಲಾಗ್ತಾ ಇದೆ. ಹಾಗೆ 20 ಕೋಟಿ ರೂಪಾಯಿಗಳಿಗಿಂತ ಅಧಿಕ ಆದಾಯವನ್ನು ಹೊಂದಿರುವ ದೇವಾಲಯಗಳ ಟ್ರಸ್ಟ್ ಬೋರ್ಡುಗಳಲ್ಲಿ ಇಷ್ಟು ದಿನ 15 ಸದಸ್ಯರ ನೇಮಕಕ್ಕೆ ಅವಕಾಶ ಇತ್ತು. ಈಗ ಅದನ್ನು 17ಕ್ಕೆ ಏರಿಸಲಾಗ್ತಾ ಇದ್ದು, ಅದರಲ್ಲಿ ಕಡ್ಡಾಯವಾಗಿ ಒಬ್ಬ ಬ್ರಾಹ್ಮಣ ಹಾಗೂ ಒಬ್ಬ ನೈ ಬ್ರಾಹ್ಮಣ ಇರಲೇಬೇಕು ಅಂತ ಮಾಡಲಾಗ್ತಾ ಇದೆ. ಇನ್ನು ಕಳೆದ ಸರ್ಕಾರದ ಅವಧಿಯಲ್ಲಿ ದೇವಾಲಯಗಳ ಮೇಲೆ ನಡೆದ ದಾಳಿಗಳಿಗೆ ಸಂಬಂಧಪಟ್ಟ ಹಾಗೆ ಆರೋಪಿಗಳ ವಿರುದ್ಧ ಕಠಿಣ ಕ್ರಮದ ಭರವಸೆಯನ್ನು ಕೊಟ್ಟಿರುವ ಬಾಬು ದೇವಾಲಯಗಳಿಗೆ ಸಂಬಂಧಿಸಿದ ಸುಮಾರು 87,000 ಎಕರೆಗಳಷ್ಟು ಜಮೀನು ಈಗಾಗಲೇ ಅಕ್ರಮವಾಗಿ ಒತ್ತುವರಿಯಾಗಿದೆ. ಆ ಒತ್ತುವರಿಕೋರರ ವಿರುದ್ಧ ಕಾನೂನು ಕ್ರಮವನ್ನು ಕೂಡ ತಗೋತೀವಿ ಅನ್ನೋ ಭರವಸೆಯನ್ನು ಕೊಟ್ಟಿದ್ದಾರೆ. ಗೆಳೆಯರೆ, ಇಲ್ಲಿ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರ ಈ ಎಲ್ಲ ಭರವಸೆಗಳು ಆದೇಶಗಳು ಎಲ್ಲ ಕೂಡ ಸ್ವಾಗತಾರ್ಹನೇ. ಹಿಂದೂ ದೇವಾಲಯಗಳಲ್ಲಿ ಹಿಂದೂಗಳು ಮಾತ್ರ ಕೆಲಸ ಮಾಡೋ ಹಾಗಾಗಬೇಕು. ಯಾರಿಗೆ ದೈವ ಶ್ರದ್ಧೆ ಇರುತ್ತೋ ಅಂಥವರಿಗೆ ಮಾತ್ರ ದೇವಾಲಯಗಳಲ್ಲಿ ಕೆಲಸ ಸಿಗಬೇಕು ಅನ್ನೋದು ತುಂಬಾ ಹಳೆಯ ಬೇಡಿಕೆ. ಈಗ ನೋಡಿ, ಒಂದು ದೇವಾಲಯಕ್ಕೆ ಜನ ಅತ್ಯಂತ ಭಕ್ತಿ ಮತ್ತು ಶ್ರದ್ಧೆಯನ್ನು ಇಟ್ಟುಕೊಂಡು ಬರ್ತಾರೆ. ದೇವಾಲಯದ ಭೇಟಿ ಅನ್ನೋದು ಅವರ ಮನಸ್ಸಿಗೊಂದು ಸಮಾಧಾನ ಮತ್ತು ಶಾಂತಿಯನ್ನು ಕೊಡೋ ಹಾಗಾಗಬೇಕು. ಆದರೆ ಅಲ್ಲಿ ಕೆಲಸ ಮಾಡೋವರಿಗೆ ದೇವರ ಮೇಲೆ ಭಕ್ತಿ ಇಲ್ಲದೆ ಇದ್ರೆ ಅವರಿಗೆ ಅಲ್ಲಿಗೆ ಬರುವ ಭಕ್ತನ ಮೇಲೆ ಪ್ರೀತಿ ಗೌರವ ಹುಟ್ಟೋದಕ್ಕೆ ಸಾಧ್ಯನೇ ಇರುವುದಿಲ್ಲ. ಅದರಲ್ಲೂ ಅನ್ಯ ಮತದವರು ದೇವಾಲಯಗಳಲ್ಲಿ ಕೆಲಸ ಮಾಡಿದರೆ ಅವರಿಗಲ್ಲಿ ಯಾವ ಶ್ರದ್ಧೆ ಇರೋದಕ್ಕೆ ಸಾಧ್ಯ ಹೇಳಿ? ಹೀಗಾಗಿ ಧಾರ್ಮಿಕ ಪ್ರದೇಶಗಳ ವಾತಾವರಣ ಮತ್ತು ಅಲ್ಲಿನ ಭಾವನೆಗಳನ್ನು ಗಮನದಲ್ಲಿಟ್ಟುಕೊಂಡು ಅಲ್ಲಿ ಅನ್ಯ ಮತಗಳ ಜನ ಕೆಲಸ ಮಾಡೋದಕ್ಕೆ ಅವಕಾಶವನ್ನು ಕೊಡಬೇಡಿ ಅನ್ನೋದು ಸಾಕಷ್ಟು ವರ್ಷಗಳಿಂದ ಕೇಳಿ ಬರ್ತಾ ಇದ್ದ ಕೂಗು. ಅದನ್ನ ಚಂದ್ರಬಾಬು ನಾಯ್ಡು ಸರ್ಕಾರ ಈಗ ಸರಿ ಮಾಡೋದಾಗಿ ಹೇಳ್ತಾ ಇದೆ. ಇದರ ಬಗ್ಗೆ ಬರೀ ಒಂದು ಸರ್ಕಾರಿ ಆದೇಶ ಮಾತ್ರ ಸಾಕಾಗುವುದಿಲ್ಲ, ಅದನ್ನು ಜಾರಿಗೆ ತರುವ ನಿಟ್ಟಲ್ಲಿ ಕೂಡ ಸರ್ಕಾರ ಕಾರ್ಯಪ್ರವೃತ್ತ ಆಗಬೇಕಾಗತ್ತೆ. ಹಾಗೆ ದೇವಾಲಯಗಳ ಆಡಳಿತ ಮಂಡಳಿಗಳಲ್ಲಿರುವ ಕ್ರಿಪ್ಟೋ ಕ್ರೈಸ್ತರನ್ನು ಕೂಡ ಅಲ್ಲಿಂದ ಹೊರಹಾಕಿ ಆಯಾ ದೇವಸ್ಥಾನಗಳಿಗೆ ಆ ದೇವರುಗಳನ್ನು ನಂಬುವ ಸಮುದಾಯಗಳ ಜನ ಟ್ರಸ್ಟ್ ಅಲ್ಲಿ ಇರೋ ಹಾಗೆ ನೋಡ್ಕೋಬೇಕಾಗತ್ತೆ. ಈಗ ಆಂಧ್ರದ ಸುಮಾರು 1,110 ದೇವಾಲಯಗಳ ಟ್ರಸ್ಟ್ಗಳಿಗೆ ಸದಸ್ಯರ ನೇಮಕಾತಿಯನ್ನು ಕೂಡ ಮಾಡ್ತೀವಿ ಅಂತ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ಇದೆಲ್ಲ ಎಷ್ಟರ ಮಟ್ಟಿಗೆ ಕಾರ್ಯರೂಪಕ್ಕೆ ಬರುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಇದು ಗೆಳೆಯರೆ, ಆಂಧ್ರ ಪ್ರದೇಶ ಸರ್ಕಾರದ ದೇವಾಲಯ ನೀತಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.